ಇವತ್ತು ಗಣೇಶ ಹಬ್ಬ ಎಲ್ಲ ಕಡೆಯೂ ಕೂಡ ಸಂಭ್ರಮ. ನಮ್ಮಲ್ಲೂ ಇತ್ತು, ನಮ್ಮ ಆಫೀಸಲ್ಲೂ. ಹೇಗಿತ್ತು ಇವತ್ತು ಸಡಗರ ಸಂಭ್ರಮ? ಇಲ್ಲಿದೆ ನೋಡಿ. ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ. ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಗಣೇಶ ವಿಸರ್ಜನೆಗೂ ಸಕಲ ಸಿದ್ಧತೆ. ನಾಡಿನ ಎಲ್ಲೆಡೆ ಇವತ್ತು ಗಣೇಶ ಹಬ್ಬದ ಸಂಭ್ರಮ ಜೋರಾಗಿತ್ತು. ಹಲವರು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಂಭ್ರಮಿಸಿದ್ರೆ, ಹಲವರು ನಗರದ ವಿವಿಧ ಕಡೆ ಗಣೇಶ ದೇವಾಲಯಕ್ಕೆ ತೆರಳಿ ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾದರು. ವಿವಿಧ ಜಿಲ್ಲೆಗಳಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಗಣೇಶ ಮೂರ್ತಿಯನ್ನ ಸ್ಥಾಪಿಸಿ ಸಂಭ್ರಮಿಸಿದ್ರು. ಎಲ್ಲೆಲ್ಲೂ ಗಣೇಶನಿಗೆ ಜೈಕಾರ ಮೊಳಗಿತ್ತು. ಎಸ್, ನಗರದ ಬುಲ್ ಟೆಂಪಲ್ ರಸ್ತೆಯ ದೊಡ್ಡ ಗಣೇಶ, ಜೆಪಿ ನಗರದ ಪುಟ್ಟೇನಹಳ್ಳಿಯ ಸತ್ಯ ಗಣಪತಿ ಸಾಯಿ ದೇವಾಲಯ, ಸಿದ್ಧಿವಿನಾಯಕ ಸೇರಿದಂತೆ ನಗರದ ಬೇರೆ ಬೇರೆ ಕಡೆ ಇರುವ ಗಣಪನ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತ ಸಮೂಹ ವಿಘ್ನ ವಿನಾಶಕನ ದರ್ಶನ ಪಡೆದರು. ಹಬ್ಬದ ಪ್ರಯುಕ್ತ ಪ್ರತಿ ಗಣೇಶನ ದೇವಾಲಯದಲ್ಲೂ ಬೆಳಗ್ಗೆ 3 ಗಂಟೆಯಿಂದಲೇ ವಿವಿಧ ಅಭಿಷೇಕ, ಹೋಮ, ಪೂಜೆ ನೆರವೇರಿತು. ಅಲ್ಲದೆ ಬಗೆ ಬಗೆಯ ಅಲಂಕಾರಗಳಿಂದ ಗಣಪ ಕೂಡ ಕಂಗೊಳಿಸಿದ. ದೊಡ್ಡ ಗಣೇಶ ದೇವಾಲಯದಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಜನ ಗಣಪನ ದರ್ಶನಕ್ಕೆ ಕಾದು ನಿಂತರು. ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು. ಹಬ್ಬದ ಸಂಭ್ರಮದಲ್ಲಿ ಗಣೇಶನ ದರ್ಶನ ಮನಸ್ಸಿಗೆ ಹಿತ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಹಬ್ಬದ ವಾತಾವರಣ, ಸಂಭ್ರಮ ಇದೆ. ಬೆಳಗ್ಗೆನೆ ದೇವರ ದರ್ಶನ ಆಗಿದ್ದು ಸಂತಸವಾಗಿದೆ ಅಂತ ಭಕ್ತರು ಕೂಡ ಖುಷಿ ಹಂಚಿಕೊಂಡ್ರು. ಗಣೇಶ ಹಬ್ಬ ಅಂದರೆ ಯಾವಾಗೂ ಹುಡುಗರಿಗೆಲ್ಲ ತುಂಬ ಸ್ಪೆಷಲ್ಲು. ಎಸ್ಪೆಷಲಿ ಯಾವಾಗ್ಲೂ ಗಣೇಶ ಅಂದರೆ ಫಸ್ಟು ಎಲ್ಲರ ಮನೆಯಲ್ಲೂ ಫಸ್ಟ್ ಪೂಜೆ. ನಾವು ಅದೇ ಥರ ಗಣೇಶ ಅಂದರೆ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸು. ಪ್ರತಿ ವರ್ಷ ಬರ್ತೀವಿ, ದರ್ಶನ ಮಾಡಿಕೊಂಡು ನೆಮ್ಮದಿಯಿಂದ ಹಬ್ಬ ಮಾಡ್ತೀವಿ ಸರ್. ಮನೇಲಿ ಆಲ್ರೆಡಿ ಗಣೇಶ ಎಲ್ಲ ಕೂರಿಸಿ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಪಬ್ಲಿಕ್ ಟಿವಿ ನಿಮಗೂ ಒಳ್ಳೆಯದಾಗಲಿ, ಎಲ್ಲ ಕರ್ನಾಟಕದ ಎಲ್ಲ ಜನತೆಗೂ ಒಳ್ಳೆಯದಾಗಲಿ. ಎಲ್ಲರೂ ಸಹ ಗಣೇಶನ ಪೂಜೆ ಮಾಡುವಂಥದ್ದು. ಗಣೇಶ ಯಾಕೆ ವಿಘ್ನಹರ್ತ ಅಂತಂದರೆ ಅವನ ತಲೆ ಮೇಲೆ ನರಸಿಂಹಸ್ವಾಮಿಯ ಪಾದಗಳನ್ನು ಇಟ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲರಿಗೂ ಸಹ ಆ ಭಗವಂತನ ಒಂದು ದಯೆ ಸದಾ ಇರಲಿ ಅಂತ ಈ ಒಂದು ಗಣೇಶನ ಹಬ್ಬದ ಮೂಲಕ ಪ್ರಾರ್ಥನೆಯನ್ನ ಮಾಡ್ತೀನಿ. ರಾಜ್ಯದ ಮೂಲೆ ಮೂಲೆಯಲ್ಲೂ ಗಣಪನಿಗೆ ಜೈಕಾರ. ಉಡುಪಿಯಲ್ಲಿ ಕಣ್ಮನ ಸೆಳೆದ ಎಐ ಗಣಪ. ಮೈಸೂರಿನಲ್ಲಿ ದಸರಾ ಗಜಪಡೆಗೆ ಪೂಜೆ. ರಾಜ್ಯದ ಹಲವೆಡೆ ಗಣೇಶನ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇವಾಲಯಗಳ ನಗರಿ ಉಡುಪಿಯಲ್ಲಿ ಗಣೇಶನ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಕಿನ್ನಿ ಮೂಲ್ಕಿಯ ಕಾರ್ತಿಕ್ ಕೌಶಿಕ್ ಸಹೋದರರು ಎಐ ಫೋಟೋದಿಂದ ಪ್ರೇರಣೆಯಿಂದ ಗಣಪತಿನ ರಚಿಸಿದ್ದಾರೆ. ಕೈಯಲ್ಲಿ ಕಬ್ಬು ಹಿಡಿದು ಬಾಲ ಗಣಪತಿ ಕಂಗೊಳಿಸುತ್ತಿದ್ದಾನೆ. 5 ಮುಖಗಳ ಸುಂದರ ಗಣಪತಿ ಎಲ್ಲರನ್ನ ಸೆಳೀತಾ ಇದ್ದಾನೆ. ಗಣಪತಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ದಸರಾ ಆನೆಗಳಿಗೆ ಪೂಜೆ ಸಲ್ಲಿಸಲಾಯಿತು. ಬಾಗಲಕೋಟೆ, ಕೋಲಾರ, ಹುಬ್ಬಳ್ಳಿ, ಮಡಿಕೇರಿ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಂಭ್ರಮ ಜೋರಾಗಿತ್ತು. ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಗಣೇಶೋತ್ಸವ ಪೂಜೆಯಲ್ಲಿ ಭಾಗಿಯಾಗಿ ಸಿಬ್ಬಂದಿ ಸಂಭ್ರಮ. ದೇಶದ ಎಲ್ಲೆಡೆ ಸಂಭ್ರಮದ ಗಣೇಶ ಚತುರ್ಥಿ ಆಚರಿಸಲಾಗುತ್ತದೆ. ನಮ್ಮ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ 13ನೇ ವರ್ಷದ ಗಣೇಶೋತ್ಸವ ಆಚರಿಸಲಾಯಿತು. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಸೇರಿದಂತೆ ಎಲ್ಲಾ ಸಿಬ್ಬಂದಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಈ ಬಾರಿ 5 ದಿನಗಳ ಕಾಲ ಕಚೇರಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಲಿದೆ. ಇನ್ನು ಆತ ಗಣೇಶ ಪ್ರತಿಷ್ಠಾಪನೆ ಸಂಭ್ರಮದ ಜೊತೆಗೆ ಇತ್ತ ವಿಸರ್ಜನೆಗೂ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಗರದ ಪ್ರಮುಖ ಕೆರೆಗಳ ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಇವತ್ತೇ ಹಲವರು ಗಣೇಶ ವಿಸರ್ಜನೆ ಮಾಡುವ ಕಾರಣ ಪ್ರತಿ ವಾರ್ಡ್ನಲ್ಲೂ ಮೊಬೈಲ್ ಟ್ಯಾಂಕರ್ ವ್ಯವಸ್ಥೆ, ಕಲ್ಯಾಣಿಗಳ ಬಳಿ ಬ್ಯಾರಿಕೇಡ್, ಸಿಸಿಟಿವಿ ಸಿಬ್ಬಂದಿ ನೇಮಕ ಮಾಡಿ ವಿಸರ್ಜನೆಗೆ ಬರೋರಿಗೆ ಸಮಸ್ಯೆ ಆಗದ ರೀತಿ ಹೆಚ್ಚಿನ ಪೊಲೀಸ್ ಭದ್ರತೆಯೊಂದಿಗೆ ಕ್ರಮ ಕೈಗೊಳ್ಳಲಾಗಿದೆ. ಗಣೇಶ ವಿಸರ್ಜನೆಗೆ ಬರೋರು ಕಲ್ಯಾಣಿಗೆ ಇಳಿಯದಂತೆ ಸೂಚನೆ ಕೊಡಲಾಗಿದ್ದು, ಅಲ್ಲೇ ನೇಮಕವಾಗಿರುವ ಸಿಬ್ಬಂದಿಗಳ ಕೈಗೆ ಗಣೇಶನನ್ನ ನೀಡಿ ವಿಸರ್ಜನೆ ಮಾಡಬೇಕಿದೆ. ಅದಕ್ಕಾಗಿ ಪ್ರತಿ ಕಲ್ಯಾಣಿ ಬಳಿಯೂ ಸಿಬ್ಬಂದಿ ಮುಳುಗು ತಜ್ಞರ ನೇಮಕ ಮಾಡಿ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಬಳಿಕ ಇವತ್ತೇ ಅನೇಕರು ವಿಸರ್ಜನೆಯನ್ನು ಕೂಡ ಮಾಡ್ತಾರೆ. ಗಣೇಶ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಗಳೆಲ್ಲವನ್ನು ಕೂಡ ಸದ್ಯ BBMP ಮಾಡ್ಕೊಂಡಿದೆ. ಸದ್ಯ ನಾವೀಗ ಸ್ಯಾಂಕಿಕೆರೆ ಬಳಿ ಇರುವಂತಹ ಕಲ್ಯಾಣಿಯ ಮುಂಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಾತ್ರಿ ಅಂದರೆ ಸಂಜೆ ಆಗ್ತಾ ಇದ್ದ ಹಾಗೆಯೇ ಗಣೇಶ ವಿಸರ್ಜನೆ ಆರಂಭ ಆಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿದೆ. ಅಂದರೆ ಬರುವಂಥವರಿಗೆ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿ ಅದರ ಒಳಭಾಗದಲ್ಲಿ ಸರತಿ ಸಾಲಿನಲ್ಲಿ ಬರಬೇಕು. ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ. ಆ ಸಿಬ್ಬಂದಿಗಳ ಕೈಗೆ ಗಣೇಶನನ್ನು ಕೊಡಬೇಕಿರುತ್ತೆ. ನೇರವಾಗಿ ಗಣೇಶನನ್ನು ಹೊತ್ತು ತಂದಂಥವರಿಗೆ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದರ ಒಳಭಾಗದಲ್ಲಿ ಇರುವಂತಹ ಸಿಬ್ಬಂದಿಗಳ ಕೈಗೆ ಗಣೇಶನನ್ನು ಕೊಡಬೇಕಾಗುತ್ತೆ. ಹೊರಭಾಗದಲ್ಲಿ ಅಂದರೆ ಬ್ಯಾರಿಕೇಡ್ ಏನಿದೆ ಇಲ್ಲೇ ಮಾತ್ರ ನಾವು ನಿಂತು ಗಣೇಶನಿಗೆ ಕೈ ಮುಗಿಬೋದು. ಅದಾದಮೇಲೆ ಸಿಬ್ಬಂದಿಗಳು ಇದನ್ನು ತೆಗೆದುಕೊಂಡು ಹೋಗಿ ಒಳಭಾಗಕ್ಕೆ ವಿಸರ್ಜನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಹೆಚ್ಚುವರಿ ಪೊಲೀಸರ ನಿಯೋಜನೆ, ವೈದ್ಯಕೀಯ ಸಿಬ್ಬಂದಿಗಳು, CC ಕ್ಯಾಮ್ರಾಗಳು ಜೊತೆಗೆ ಲೈಟಿಂಗ್ ವ್ಯವಸ್ಥೆಗಳನ್ನೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಮುಳುಗು ತಜ್ಞರನ್ನು ಕೂಡ ಇಲ್ಲಿಗೆ ನೇಮಕವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಬೆಂಗಳೂರಿನ
ಹಲವು ಕಡೆಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಬರುವಂತಹ ಭಕ್ತರಿಗೆ, ಗಣೇಶ ವಿಸರ್ಜನೆಗೆ ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಗಮನಿಸ್ತಾ ಇದ್ದೀರಿ, ಕಲ್ಯಾಣಿಯ ಸುತ್ತವೂ ಕೂಡ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರೂ ಅದರ ಒಳಭಾಗಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಅವರು ತರುವಂತಹ ಒಂದಷ್ಟು ಆಹಾರಗಳು ಜೊತೆಗೆ ಒಂದಷ್ಟು ಸಾಮಗ್ರಿಗಳೇನಿರ್ತವೆ ಅವನ್ನು ಕೂಡ ಬೇರೆ ಬೇರೆಯಾಗಿ ಡಿವೈಡ್ ಮಾಡಬೇಕು ಅನ್ನುವಂಥ ಕಾರಣಕ್ಕೂ ಅಲ್ಲಲ್ಲಿ ಒಂದಷ್ಟು ಡಸ್ಟ್ಬಿನ್ಗಳನ್ನು ಇಟ್ಟು ಅವುಗಳನ್ನು ಕೂಡ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಎಲ್ಲೆಡೆ ಸಂಭ್ರಮದ ಗಣೇಶ ಚತುರ್ಥಿ ನಡೆದಿದೆ. ವಿಸರ್ಜನೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೀಬೇಕಾಗಿದ್ದು, ವಿಸರ್ಜನೆಗೆ ನೀರಿಗಿಳಿಯೋರು ಎಚ್ಚರ ವಹಿಸುವುದು ಸೂಕ್ತ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.